ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಸಡಗರ ಸಂಭ್ರಮ ಮನೆ ಮಾಡಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬವನ್ನ ಹೆಂಗ್ ಆಚರಿಸಬೇಕು, ಅದ್ರ ಜೊತೆಗೆ ಅದರ ಉದ್ದೇಶ ಏನು, ಆ ಒಂದು ಪ್ರತಿಫಲ ಸಿಗಬೇಕು ಅಂದ್ರೆ ಹೇಗೆ ಆಚರಣೆ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ನಿಮಗೆ ಸಾಕಷ್ಟು ಅನುಮಾನ ಇರುತ್ತೆ, ಗೊಂದಲ ಇರುತ್ತೆ. ಹೇಗೆ ಆಚರಣೆ ಮಾಡಿದ್ರೆ ಲಕ್ಷ್ಮೀ ದೇವಿ ನಮಗೆ ಒಲಿತಾಳೆ ಅನ್ನುವಂಥ ಪ್ರಶ್ನೆ ಇರುತ್ತೆ. ಇದೆಲ್ಲ ಅನುಮಾನ ಗೊಂದಲಗಳಿಗೆ ಉತ್ತರ ಕೊಡೋದಕ್ಕೆ ಅಂತ ನಮ್ಮ ಜೊತೆಗೆ ಗುರುಜಿ ಇದ್ದಾರೆ. ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳು ಆಗಿರುವಂಥ ಬ್ರಹ್ಮಾಂಡ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಗುರುಜಿ, ಪ್ರತಿಯೊಬ್ಬರಿಗೂ ಕೂಡ ವರಮಹಾಲಕ್ಷ್ಮಿ ಅಂದರೆ ಲಕ್ಷ್ಮಿ ನಮ್ಮ ಮನೆಯಲ್ಲೇ ಇರಬೇಕು ಅಂತ ಪ್ರತಿಯೊಬ್ಬರು ಕೂಡ ಆಸೆ ಪಡ್ತಾರೆ. ಆದರೆ ವರಮಹಾಲಕ್ಷ್ಮಿ ಹಬ್ಬದ ಅಥವಾ ವ್ರತದ ಹಿಂದಿನ ಉದ್ದೇಶ ಏನು, ಅದ್ರ ಹಿನ್ನೆಲೆ ಏನು, ಕತೆ ಏನು ಗುರುಜಿ? ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು ವಂದೇಹಂ ವಂದನೀಯಾನಾಂ ವಂದ್ಯಾಂ ವಾಚಾಮದೀಶ್ವರೀಂ ವಂದೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮೀಂ ತಾಂ ದೇವೀಂ ಜಗನ್ಮಂಗಳಕಾರಿಣೀಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ತಮ್ಮೆಲ್ಲರಿಗೂ ಹೊಸ ವರ್ಷದ ಮೊದಲನೇ ಸಂಪೂರ್ಣವಾಗಿರ್ತಕ್ಕಂಥ ಜಗನ್ಮಾತೆಯಾಗಿರ್ತಕ್ಕಂಥ ಲಕ್ಷ್ಮೀ ಹಬ್ಬಕ್ಕೆ ಸ್ವಾಗತ ಸುಸ್ವಾಗತ. ಇಲ್ಲಿ ಸಾಧಾರಣವಾಗಿ ವರಮಹಾಲಕ್ಷ್ಮಿ ಹಬ್ಬ ಪ್ರತಿ ವರ್ಷ ಮಾಡ್ತಾರಮ್ಮ. ಪ್ರತಿ ವರ್ಷ ಮಾಡುವಾಗ ಒಂದೊಂದು ದಿವಸ ಒಂದೊಂದು ಸರಿ ಮಾಡೋದು ಹೇಗಿಲ್ಲ. ಏನು ಅಂದರೆ ವ್ರತ ಅನ್ನೋದು ಇದಕ್ಕೆ ವರಮಹಾಲಕ್ಷ್ಮಿ ವ್ರತ. ಲಕ್ಷ್ಮೀ ಪೂಜೆ ಬೇರೆ, ವ್ರತ ಬೇರೆ. ಲಕ್ಷ್ಮೀ ಪೂಜೆ ಬಂದು ಅಮಾವಾಸ್ಯೆಗೆ ಯಾವತ್ತಾದರೂ ಮಾಡ್ಕೊತಾರೆ. ಅಮಾವಾಸ್ಯೆ ದಿವಸ ಅಂದರೆ ಸಾಯಂಕಾಲದಲ್ಲಿ ಮಾಡಿದ್ರೆ ಲಕ್ಷ್ಮೀ ಪೂಜೆ ಶ್ರೇಷ್ಠ. ಶುಕ್ರವಾರದ ಹೊತ್ತು ಮಾಡಿದ್ರೆ ಮಹಾಲಕ್ಷ್ಮಿಗೆ ಶ್ರೇಷ್ಠ. ಇಲ್ಲದೇ ಇದ್ದರೆ ಪ್ರತಿ ವರ್ಷದಲ್ಲಿ ಮಾಡ್ತಕ್ಕಂಥದ್ದು ವ್ರತ ನಿಯಮ ಅಷ್ಟೇ. ಆ ವ್ರತ ನಿಯಮ ಮಾಡಬೇಕಾದ್ರೆ ವ್ರತದಲ್ಲಿ ಏನೇನು ಮಾಡಬೇಕು ಅನ್ನೋದು ಮೊದಲಿಂದ ಅವ್ರ ಮನೇಲಿ ಅಕಸ್ಮಾತ್ ಕಲಶ ಇಡೋ ಅಭ್ಯಾಸ ಇದ್ದರೆ ಮಾತ್ರ ಕಲಶ ಇಡಬೇಕು. ಇಲ್ದರೆ ದಿನ ಕಲಶ ಇಡಬೇಕಾಗಿಲ್ಲ. ಪ್ರತಿಯೊಬ್ಬರು ಕಲಶ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಪಕ್ಕದ ಮನೆಯವರು ಇಡ್ತಾರೆ, ನಾವು ಇಡೋಣ ಕಲಶ, ಹಾಗೆಲ್ಲ ಇಡೋಗಿಲ್ಲ. ಯಾವ ಶಾಸ್ತ್ರದಲ್ಲೂ ಎಲ್ಲೂ ಕಲಶ ವ್ರತ ಅಂದರೆ ಏನು ಅಂದರೆ ಬರೀ ವೀಳ್ಯದೆಲೆ ಹಾಕಿ ಒಂದು ಕಲಶದಲ್ಲಿ ಮಧ್ಯದಲ್ಲಿ ಇಟ್ಟರೆ ಸಾಕು. ಆ ವೀಳ್ಯದೆಲೆ ಇಟ್ಟಾಗ ಲಕ್ಷ್ಮೀ ಪೂಜೆ ಮಾಡಿಕೊಂಡ್ರೆ ಅಷ್ಟೇ ಪದ್ಧತಿ. ಇಲ್ಲ ಏನು ಮಾಡ್ತಿದ್ರು, ಒಂದು ಫೋಟೋ ತೊಗೊಳ್ಳೋರು, ಆ ಫೋಟೋನಲ್ಲಿ ಲಕ್ಷ್ಮಿ ಇರ್ತಾಯಿದ್ಲು, ಅವಳು ಹಿಂದೆ ಒಂದು ಕಲಶ ಇರ್ತಿದ್ದು, ಫೋಟೋಗೆ ಲಕ್ಷ್ಮೀ ಪೂಜೆ ಮಾಡಿಬಿಟ್ಟು ಮುಂದೆ ಒಂದು ಚಿಕ್ಕದಾಗಿರ್ತಕ್ಕಂಥ ನೀರಿನಲ್ಲಿ ಗಂಗಾ ತಾಳಿ ಇಟ್ಟುಬಿಟ್ಟು ಅದರಲ್ಲಿ ಷೋಡಶೋಪಚಾರ ಪೂಜೆ ಏನು ಬೇಕು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅವಳಿಗೆ ಬೇಕಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿಬಿಡೋರು. ಆದರೆ ವ್ರತ ಯಾರಿಗಿದೆ ಅವರು ವ್ರತ ನಿಯಮ ಮಾಡಲೇಬೇಕು. ನಾರದ ಮಹಾಮುನಿಗಳು ಹೇಳ್ಕೊಟ್ಟ ಹಾಗೆ ವ್ರತ ನಿಯಮ ಮಾಡ್ತಕ್ಕಂಥದ್ದು ಮೊದಲಿಂದ ಯಾರಿಗಿದೆ ಪದ್ಧತಿ, ಆ ಪದ್ಧತಿ ಮುಖಾಂತರ ಇದ್ದವ್ರಿಗೆ ಮಾತ್ರ ವರಮಹಾಲಕ್ಷ್ಮಿ ವ್ರತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಹೇಗೆ ಮರದ ಬಾಗ್ನ ಕೊಡ್ತಾರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇತ್ತೀಚೆಗೆ ಬಂದು ಎಲ್ಲರೂ ಏನು ಮಾಡ್ತಾರೆ, ಗೌರಿ ಬಾಗ್ನ ಅಂಥೇಳಿ ಅವರು ಬಾಗ್ನ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಆ ಥರದ್ದು ವ್ರತ ಇಲ್ಲ. ವರಮಹಾಲಕ್ಷ್ಮಿಗೆ ಬಾಗ್ನ ಕೊಡೋ ಸಂಬಂಧವೇ ಇಲ್ಲ. ಏನಿದೆ ಅಂದರೆ ಯಾವತ್ತಿದ್ರೂ ಗೌರಿ ಹಬ್ಬಕ್ಕೆ ಮಾತ್ರ ಬಾಗ್ನ ಕೊಡೋದು. ಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಕೊಡಬೇಕು, ಹೂವಿಳಿಯ ಅಂತ ಮಾಡಬೇಕು. ಹೂವಿಳಿಯ ಅಂದರೆ ಏನು ಅಂದರೆ ಚಿಕ್ಕ ವಯಸ್ಸಿನ ಒಂದು 3 ವರ್ಷದ ಮಗುವಿಂದ ಹಿಡಿದು 5 ವರ್ಷದ ಮಗು ಒಳಗಡೆ ಕನ್ಯೆಗೆ ಪುಟ್ಟದಾಗಿರ್ತಕ್ಕಂಥ ಬಾಲ ಮಗುನ ಪೂಜೆ ಮಾಡಬೇಕು. ಅವಳಿಗೆ ಪೂಜೆ ಮಾಡಿ ಅವಳಿಗೆ ಅರಿಶಿನ ಕುಂಕುಮ ಕೊಟ್ಟು ಒಂದು ಸ್ವಲ್ಪ ಕೋಸಂಬರಿ ಪಾನಕನ ಆ ಮಗುಗೆ ನಿಧಾನಕ್ಕೆ ಸ್ವಲ್ಪ ತಿನ್ನಿಸೋದು. ಅರಿಶಿನ ಕುಂಕುಮ ಆ ಮಗು ಕೈಕಾಲು ತೊಳೆಯೋದು. ಅಕಸ್ಮಾತ್ ಯಥಾಶಕ್ತಿ ಇದ್ದರೆ ಅದಕ್ಕೆ ಪೆನ್ಸಲ್ಲು, ಸ್ಕೂಲ್ ಬಕ್ಕು ಆ ಥರದ್ದು ಏನಾದರೂ ಕೊಟ್ಟರೆ, ಟೇಪು ಇಲ್ದರೆ ಬೊಟ್ಟು ಇಲ್ದರೆ ಬಳೆಗಳು ಅದನ್ನ ಮಗು ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು. ಯಾರು ಪೂಜೆ ಮಾಡ್ತಾರೋ ಅವರು. ಇಲ್ಲ ಕನ್ಯಾ ಮುತ್ತೈದೆ ಅಂತ ಮದುವೆ ಆಗೋಕ್ಕೆ ಮೊದಲು ಹೆಣ್ಣು ಮಕ್ಕಳಿಗೆ ಅಕಸ್ಮಾತ್ ಇದ್ದರೆ ಅವ್ರ ಕಾಲು ತೊಳೆದು, ಯಾವ ಕಾಲಕ್ಕೂ ಮೈ ನೆರೆದಿರ್ತಕ್ಕಂಥವ್ರು, ಕಾಲು ಗೆಜ್ಜೆ ಹಾಕ್ಕೊಂಡಿರೋರು, ಪೂಜೆ ಪುನಸ್ಕಾರ ಮಾಡ್ತಕ್ಕಂಥವ್ರು ಅಂಥವ್ರಿಗೆ ಕರೆದು ಒಂದು ಮಾಡ್ತಕ್ಕಂಥದ್ದು. ಅದೊಂದು 3 ಜನಕ್ಕೆ ಮಾಡಬೇಕು. ಮುತ್ತೈದೆಯರಾದರೆ 5 ಜನಕ್ಕೆ ಮಾಡಬೇಕು. ಮಗು ಆದರೆ 1, ಆ ಕನಿಷ್ಠ ಪಕ್ಷ 1. ಕನ್ಯಾ ಮುತ್ತೈದೆ ಅಂದರೆ ಮದುವೆ ಆಗದಿದ್ದವ್ರಿಗೆ 3 ಜನ, ಮದುವೆ ಆಗಿರೋ ಮುತ್ತೈದೆಯರಿಗಾದರೆ 5 ಜನಕ್ಕೆ ಮಾಡಬೇಕು ಅಂತ ಹೇಳುತ್ತೆ. ಈ ಪದ್ಧತಿ ಪ್ರಕಾರ ಅವರಿಗೆಲ್ಲ ಕಾಳು ತೊಳೆಯೋಕ್ಕೆ ಹೂವಿಳಿ ಅಂತ ಕರೀತಾರೆ. ಹೇಗಂದರೆ ಪಕ್ಕದ ಮನೆಗೆ ಹೋಗ್ತಾರೆ, ಮೊದಲು ಹೋಗ್ಬಿಟ್ಟು ಎಣ್ಣೆನ ಕೊಡ್ತಾರೆ. ಅವ್ರ ಮನೆಗೆ ಒಂದು ಪುಟಾಣಿಗೆ ಎಳ್ಳೆಣ್ಣೆ ಕೊಡ್ತಕ್ಕಂಥದ್ದು ಅಥವಾ ಹೊಂಗೆ ಎಣ್ಣೆ ಕೊಡೋದು. ಇಲ್ಲೇ ಕಡಲೆಕಾಯಿ ಎಣ್ಣೆ ಕೊಡ್ತಿದ್ರು ಆ ಕಾಲಕ್ಕೆ, ಇದ್ದಿದ್ದೇ ಕಡಲೆಕಾಯಿ ಎಣ್ಣೆ. ಅದನ್ನು ಕೊಟ್ಟುಬಿಟ್ಟು ತಲೆಗೆ ಹಚ್ಕೊಂಡು ಬನ್ನಿ, ನಮ್ಮ ಮನೆಗೆ ನೀವು ದಯವಿಟ್ಟು ಬನ್ನಿ ಅಂತ ಅರಿಶಿನ ಕುಂಕುಮ ಒಂದು ಪ್ಯಾಕೆಟ್ ಕೊಟ್ಟು ಬಳೆ ಕೊಟ್ಟು ದಯವಿಟ್ಟು ಅರಿಶಿನ ಕುಂಕುಮಕ್ಕೆ ಬರಬೇಕು ಅಂತ ಕರಿತಿದ್ದ ಪದ್ಧತಿ. ಹಾಲು ಕೊಡ್ತಿದ್ರು, ಹಸಿ ಹಾಲು ಕೊಡೋರು. ಏನಕ್ಕೆ ಅಂದರೆ ಬಂದ ತಕ್ಷಣ ಹಸಿ ಹಾಲು ಇಟ್ಕೊಂಡು ಸುಮ್ಮನೆ ಅಂದರೆ ಯಾವಾಗಲೂ ತಲೆಗೆ ಸ್ನಾನ ಸುಮ್ಮನೆ ಹಾಗೆ ಮಾಡಬಾರ್ದು. ಯಾರಾದರೂ ಹೋದರೆ ಮಾತ್ರ ತಲೆಗೆ ಸ್ನಾನ ಹಾಗೆ ಮಾಡೋದು. ಅದಕ್ಕೊಂದು ಚೂರು ಹಾಲಾದರೂ ಹಾಕ್ಕೊಂಡ್ರೆ ಹಬ್ಬಕ್ಕೆ ಹಾಲಿಗೆ ಹಾಲು ಹಾಕ್ಕೊಂಡು ಈ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಂಬಂದರೆ ಶುಭ ಅಂತ. ಆ ಶುಭಕ್ಕೆ ಅವ್ರು ಬರೋಕ್ಕೆ ಮೊದಲು ಅರಿಶಿನ ಕುಂಕುಮ ಕೊಟ್ಕೊಂಡು ಅವರು ಬಂದರೆ ಜಡೆ ಎಲ್ಲ ಫುಲ್ ಬಿಟ್ಟು ಕೊನೆ ತುದಿ ಗಂಟನ್ನು ಮಾತ್ರ ಹಾಕ್ಕೊಂಬರ್ಬೇಕು ತಲೆಯಲ್ಲಿ ಸ್ನಾನ ಮಾಡಿದರೆ. ಇಲ್ಲ ಜಡೆನ ಕಟ್ಕೊಂಬರ್ತಿದ್ರು. ಆ ರೀತಿ ಹೊತ್ತು ಜಡೆನ ಬಿಚ್ಕೊಂಬರೋ ಹಾಗೆ ಶಾಸ್ತ್ರವೇ ಇಲ್ಲ. ಬಿಚ್ಕೊಂಬಂದ್ರೆ ಏನಂದರೆ ಎಲ್ಲರಿಗೂ ಆ ಕಾಲದಲ್ಲಿ ಮಹಾಲಕ್ಷ್ಮಿ ಯಾರು ಅಂಥವ್ರಿಗೆ ಮಹಾಲಕ್ಷ್ಮಿಗೆ ಕುಂಕುಮ ಕೊಟ್ಟರೆ ಇವ್ರ ಮನೆ ಲಕ್ಷ್ಮಿ ಹೊಟ್ಟೋಗ್ತಾಳೆ ಅಂತ, ದಾರಿದ್ರ್ಯಕ್ಕೆ ಒಳಗಾಗ್ತಾರೆ ಅಂತ. ಅದಕ್ಕೆ ತುದಿಗಂಟು ಅಂತ, ಶುಕ್ರ ಬಂಧನ ಅಂತ. ನೀನು ಆ ರೀತಿ ಬರಬೇಕಮ್ಮ ಅಂತ. ಆವಾಗ ಏನು ಮಾಡೋದು, ಚಿಕ್ಕದಾಗಿ ಒಳಗೊಂದು ಜಡೆ ಪೂರ್ತಿ ಜಡೆ ಬಿಟ್ಟು ತುದಿ ಗಂಟು ಹಾಕ್ಕೊಂಡು ಆ ಸ್ನಾನಕ್ಕೆ ಮಾಡಿಕೊಂಡು ಒಂದು ಹೂ ಹಾಕ್ಕೊಂಡು ಇಲ್ಲಿ ಬರೋರು. ಹೂವಿಳಿಯ ಬಂದಾಗ ಒಂದು ಬಕೆಟಲ್ಲಿ ನೀರು ಇಡೋದು.
ಆ ಬಕೆಟಲ್ಲಿ ನೀರು ಇಟ್ಬಿಟ್ಟು ಏನು ಮಾಡೋರು, ಅದಕ್ಕೆ ಒಂಚೂರು ಅರಿಶಿನ, ಗೋಮಯ, ಗೋಮೂತ್ರ ಒಂಚೂರು ಹಾಕಿ, ಪಚ್ಕರ್ಪೂರ ಹಾಕಿ, ಲಾವಂಚದ ಬೇರೆ ಹಾಕಿ ಇಟ್ಬಿಡೋರು ಮೊದಲೇ. ಮಲ್ಲಿಗೆ ಹೂ ಉದುರಿಸ್ತಕ್ಕಂಥ ಅದ್ರ ಮೇಲೆ ಉದುರಿಸ್ಬಿಟ್ಟು ಆ ನೀರನ್ನ ರೆಡಿ ಮಾಡಿ ಇಟ್ಕೊಳ್ಳೋರು. ಬಂದ ತಕ್ಷಣ ಒಂದು ಮಣೆ ಹಾಕಿ ಅದಕ್ಕೆ ಅಕ್ಕಿ ಹಿಟ್ಟಲ್ಲಿ ಒಂದು ರಂಗೋಲಿ ಹಾಕಿ ನಿಂತ್ಕೊಳ್ಳಮ್ಮ ಅಂತ ಮುತ್ತೈದೆ ಕರೆದು ಅವಳು ಕಾಲು ತೊಳೆದು ಅರ್ಶಿನ ಕುಂಕುಮಕ್ಕೆ ಬನ್ನಿ ಒಳಗೆ ಅನ್ನೋದು. ಸೊ ಎಷ್ಟು ಜನ ಕರೆದಿರ್ತಾರೋ ಅಷ್ಟು ಜನ ಕಾಲು ತೊಳೆದು ಒಳಗೆ ಕಳಿಸ್ಬೇಕು ಹೋಗಲ ಮುಂದೆ. ಆಮೇಲೆ ಕೂಡಿಸಿ ಇವರು ಪೂಜೆ ಎಲ್ಲ ಮಾಡೋಕು. ಪೂಜೆ ಮಾಡೋವ್ರಿಗೂ ಅವ್ರು ಕೂತಿರ್ತಾರೆ. ಪೂಜೆ ಎಲ್ಲ ಆದಮೇಲೆ ವ್ರತದಲ್ಲಿ ಇವರಿಗೆಲ್ಲ ಅರ್ಶಿನ ಕುಂಕುಮ ಕೊಡಬೇಕು. ಸೆರಗ್ ಮೇಲೆ ಹಾಕ್ಕೋಬೇಕು. ಸೆರಗ್ ಮೇಲೆ ಹಾಕ್ಕೊಂಡು ಪೂರ್ತಿಯಾಗಿ ಹೀಗಿರ್ತಕ್ಕಂಥದ್ದು ಸೆರಗಲ್ಲಿ ಅದರಲ್ಲಿ ಅರ್ಶಿನ ಕುಂಕುಮಕ್ಕೆ ಒಂದು 3 ಪ್ಯಾಕೆಟ್ಗಳು ಕೊಟ್ಬಿಡ್ಬೇಕು. ಆ ಪ್ಯಾಕೆಟ್ ಹೆಂಗೆ ಕೊಡಬೇಕು ಅಂದರೆ ಪೇಪರ್ಗಳು ಮೊದಲೇ ಕೊಟ್ಬಿಡ್ಬೇಕು. ಅದಕ್ಕೆ ನನ್ನ ಸೀರೆ ಹೊಟ್ಟೋಯ್ತಪ್ಪ ಅಂತ ಒದ್ದಾಡ್ತಾರೆ ಹೆಂಗಸರು. ಅದಕ್ಕೋಸ್ಕರ ಏನು ಮಾಡೋದು, ಸೀರೆ ಹೋಗಬಾರ್ದು ಅಂತ, ಏನು ಗಲೀಜಾಗಬಾರ್ದು ಅಂತ ಇಷ್ಟು ದೊಡ್ಡ ಪೇಪರ್ ಮೊದಲೇ ನ್ಯೂಸ್ ಪೇಪರ್ ಕೊಟ್ಬಿಟ್ರೆ ಅರ್ಶಿನ ಹೀಗೆ ಹಾಕಬೇಕು. ಅವಳು ಮಡ್ಲಲ್ಲಿ ಮುತ್ತೈದೆ ಯಾರು ಕೂತಿರ್ತಾಳೋ 2 ಬೊಗಸೆ ತುಂಬ ಅರ್ಶಿನ ಒಂದ್ಸಲಿ 3 ಸಲ ಹಾಕಬೇಕು ಒಬ್ಬೊಬ್ಬಳಿಗೆ. ಹಾಕಿದ್ಮೇಲೆ ಅವಳು ಪಟ್ನ ಕಟ್ಕೊಂಡೆ ಅದರ ಅರ್ಶಿನ ಹಚ್ಕೊತಾಳೆ. ಅವಳು ಹಚ್ಕೊಂಡ್ಮೇಲೆ ಎತ್ತಿಟ್ಕೊತಾಳೆ. ಅದಾದಮೇಲೆ ಕುಂಕುಮ, ಅದರಲ್ಲೂ 3 ಬೊಗಸೆ ಹಾಕೋದು. ಆ ಕುಂಕುಮನ ಅವಳು ಇಟ್ಕೊತಾಳೆ. ತದನಂತರ ಇವಳು ಅವಳಿಗೆ ಯಾವ ಕಾರಣಕ್ಕೂ ಇಡೋ ಹಾಗಿಲ್ಲ. ಅದರಲ್ಲಿರ್ತಕ್ಕಂಥ ಅರ್ಶಿನ ಮಾಂಗಲ್ಯಕ್ಕೆ ಅವಳು ಇಟ್ಕೊತಾಳೆ. ಚಿಕ್ಕ ಮಕ್ಕಳಿಗೆ ಮಾತ್ರ, ಮದುವೆ ಆಗದಿರೋ ಹೆಣ್ಮಕ್ಳಿಗೆ ಮಾತ್ರ ಇವಳು ಹಚ್ಚಬೇಕು ಅರ್ಶಿನ ಕುಂಕುಮ ಎಲ್ಲ. ಸಿಂಧೂರ ಗಿಂದೂರ ಕೆಲವರೆಲ್ಲ ಇದ್ದಾರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ, ಮೇಲೆಲ್ಲ ಸಿಂಧೂರ ಹಚ್ಕೊಂತಾರೆ. ಮದುವೆ ಆಗದಿದ್ದವರೆಲ್ಲ ಸಿಂಧೂರ ಹಚ್ಕೊಳ್ಳೋಗಿಲ್ಲ. ಈ ಓವರ್ ಎಲ್ಲ ಎಲ್ಲರೂ ಏನೇನೋ ನೋಡ್ಕೊಂಡು ಮಾಡ್ಕೊಂಡ್ಬಿಡೋದ್ರಿಂದ ಇದೇನಾಗಿದೆ, ಸುಮ್ಮನೆ ಇರಲಾರ್ದು ಮೈ ಪರ್ಚ್ಕೊಂಡು ನಾನು ಕೆಲಸ ಮಾಡ್ತಾರೆ. ಸೊ ಶಾಸ್ತ್ರ ಸಂಪ್ರದಾಯ ಇಷ್ಟೇ ಇರುತ್ತೆ. ಅದೆಲ್ಲ ಆದಮೇಲೆ ಅವ್ರಿಗೆ ಪೋಸೊಮ್ಮೆ ಪಾನಕ ಕೊಡಬೇಕು. ಈ ವ್ರತ ಆದಮೇಲೆ ದೇವಿಗೆ ಆರತಿ ಎತ್ತಬೇಕು. ಆರತಿ ಎತ್ತ ತಕ್ಷಣ ಇವರಿಗೆಲ್ಲ ಏನು ಮಾಡಬೇಕು, ಏನಾದರೂ ಕೊಟ್ಟರೆ ಚಿಗ್ಲಿ ಉಂಡೆ ಅಮ್ಮನವ್ರಿಗೆ ಎಲ್ಲ ಗುಂಡಗಿರೋದೇ ಇಷ್ಟ. ಲಾಡು ಇಷ್ಟ, ಆಮೇಲೆ ಬೂಂದಿ ಇಷ್ಟ. ಅದಾದಮೇಲೆ ಗುಂಡಿಗಿರ್ತಕ್ಕಂಥ ಒಬ್ಬಟ್ಟು ಮಾಡಬೇಕು ಅಂತ ಎಲ್ಲೂ ಶಾಸ್ತ್ರ ಇಲ್ಲ. ಇವ್ರೇನು ಮಾಡ್ಬಿಟ್ಟಿದ್ದಾರೆ, ಒಬ್ಬಟ್ಟೆ ಮಾಡ್ಬಿಡೋದು ತಿನ್ನೋಕ್ಕೋಸ್ಕರ. ಒಬ್ಬಟ್ಟನೋ ಶಾಸ್ತ್ರ ಇಲ್ಲ. ಅವಳೇನು ಮಾಡ್ತಾಳೆ, ಹೂರ್ಣ ಮಾಡಿರ್ತಾಳೆ ತೆಂಗಿನಕಾಯಲ್ಲಿ ಪೂರ್ತಿ ರುಬ್ಬಿಟ್ಟಿರೋದಲ್ಲಿ ಬೆಲ್ಲದಲ್ಲಿ ಮಾಡಿರೋ ಪಾಕದಲ್ಲಿ ಆ ಹೂರ್ಣ ಹಿಂಗೆ ಗುಂಡಿಗೆ ಮಾಡಿ ಅವಳು ನೈವೇದ್ಯ ಇಡಬೇಕು. ಆ ನೈವೇದ್ಯ ಥರ ಈ 3 ಜನಕ್ಕೂ ಕೊಟ್ಟು ಮುತ್ತೈದರಿಗೆ ಅಥವಾ ಸಣ್ಣ ಬಾಲಿಕೆಗೆ ಎಲ್ಲರಿಗೂ ಕೊಟ್ಟು ತಿನ್ನಿಸ್ಬೇಕು. ಅವ್ರು ತಿನ್ನೋದನ್ನು ನೋಡ್ಬೇಕು. ಇವ್ರು ಆಚರಣೆ ಮಾಡಬೇಕು. ಮಹಾಲಕ್ಷ್ಮಿ ಬಂದಿದ್ದಾಳೆ, ಮಹಾಲಕ್ಷ್ಮಿ ಜೊತೆಗೆ ಲಕ್ಷ್ಮಿ ಜೊತೆ ಸರಸ್ವತಿ ಬಂದಿದ್ದಾಳೆ, ಪಾರ್ವತಿ ಬಂದಿದ್ದಾಳೆ, ಮುತ್ತೈದರು ಬಂದಿದ್ದಾರೆ ಅಂತ ಸ್ನಾನ ಮಾಡಿ ನಮಸ್ಕಾರ ಮಾಡ್ಕೊಳ್ಳೋ ಥರ ಇವರು ಸಾಷ್ಟಾಂಗ ಒಂದು ನಮಸ್ಕಾರ ಅಷ್ಟು ಜನಕ್ಕೆ ಸೇರಿ ಒಂದು ನಮಸ್ಕಾರ ಹಾಕೋದು. ಅದಾದಮೇಲೆ ಇವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟಮೇಲೆ ಅವ್ರು ಊಟ ಉಪಚಾರ ಎಲ್ಲ ಮಾಡಿದ್ಮೇಲೆ ಊಟ ಹಾಕಿದ್ರೆ ಯಥಾಶಕ್ತಿ ಊಟ ಹಾಕ್ಬೋದು. ಇಲ್ಲ ನಾನು ಪ್ರಸಾದ ಮಾತ್ರ ಕೊಟ್ಟೆ ಅಂದರೆ ಪ್ರಸಾದ ಮಾತ್ರ ಕೊಡೋದು. ಹೋದಾಗ ಇವ್ರೇನು ಮಾಡ್ತಾರೆ ಗೊತ್ತಾ, ಎಷ್ಟೋ ಜನ ತಪ್ಪು ಮಾಡೋದೇನಂದರೆ ಅರ್ಶಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡ್ರಾ ಅಮ್ಮ ಹೋಗಿ ಬರ್ತೀನಿ ಅಂದರೆ ಹೋಗಿ ಬನ್ನಿ ಅಂತ ಕಳಿಸ್ಬಿಡ್ತಾರೆ. ಕಳಿಸ್ಬಾರ್ದು. ಅವ್ರು ಹೊರಟ ತಕ್ಷಣ ತಿರುಗಿ ಹೊಸಲಾದ್ರೆ ನಿಲ್ಸ್ಕೋಬೇಕು. ತಿರುಗಿಸ್ಕೊಂಡು ಅವ್ರನ್ನ ತಿರುಗಿ ಅವ್ರ ಹೊಸಲು ನೋಡ್ತಾ ನಿಂತ್ಕೊಂಡ ಮೇಲೆ ಆರತಿ ಮಾಡಿ ಭಾಳ ಸಂತೋಷ ಹೋಗಿ ಮತ್ತೆ ಬನ್ನಿ ಅಂತ ತಿರುಗಿ ಕರೆಸ್ಕೊಂಡ್ಬಿಡ್ಬೇಕು. ಮಹಾಲಕ್ಷ್ಮಿ ಇಲ್ದರೆ ಇವ್ರ ಮನೆಯಿಂದ ಹೊರಟಾಗ್ತಾಳೆ ಲಕ್ಷ್ಮಿ. ಕರೆದು ತಿರುಗಿ ಕೂಡಿಸ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಇವ್ರಿಷ್ಟ ಹೋಗ್ಬೋದು. ಹೋದ ಲಕ್ಷ್ಮಿನ ಒಂದೇ ಸಲ ಕುಂಕುಮ ಕೊಟ್ಟು ಕಳಿಸ್ಬಿಟ್ರೆ ಹೋದವಳು ವಾಪಸ್ ಬರೋದಕ್ಕೆ ಚರಲಕ್ಷ್ಮಿ ಸ್ಥಿರವಾಗಿ ಕೂಡಿಸ್ಕೋಬೇಕು ನೀನು. ಅದಕ್ಕೆ ಹೊಸಲಿಗೆ ಅರ್ಶಿನ ಅಲಂಕಾರ ಅರ್ಶಿನ ಹಾಕಿ ಹಚ್ಚಿದ ಮೇಲೆ ಹರಿದ್ರಾಲಂಕಾರ ನರಸಿಂಹಭೂಷಿತ ಕುಂಕುಮ ಅಲಂಕಾರ ಲಕ್ಷ್ಮೀ ಪೂಜಿತ ಅರ್ಶಿನ ಕುಂಕುಮ ಲಕ್ಷ್ಮೀ ನರಸಿಂಹ ವಾಸ ಇರ್ತಾರೆ. ನೀನು ಬಂದಿರ್ತೀಯ ಮುತ್ತೈದೆ ಸುಮಾತ ಅಂತೇಳಿ ಇದನ್ನು ಹೂವಿಳ್ಳಿ ಅಂತ ಕರೀತಾರೆ.